ಈ ಜಮೀರ್ ಅಹಮದ್ ಖಾನ್ ಮಾಡಿರುವಂಥ ಎಡವಟ್ಟು, ಹೆಚ್ಚಿನ ಲೀಡಿಂದ ಏನಾದರೂ ಕೂಡ ಗೆದ್ರೆ ಅದಕ್ಕೆ ಜಮೀರ್ ಅಹಮದ್ ಅವರೇ ಕಾರಣ. ಜಮೀರ್ ಅಹಮದ್ ಅವರ ಹೇಳಿಕೆ ನಿಜವಾಗ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಎನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ. ಅಲ್ಮುಡಿ ಕಚ್ಕೊಂಡು ಕುಮಾರಸ್ವಾಮಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಮಾಜಿ ಪ್ರಧಾನಿ ಅವರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅನ್ನುವಂಥದ್ದು, ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಒಂದೇ ಒಂದು ಮಾತು CP ಯೋಗೇಶ್ವರ್ ಆಡ್ಬಿಟ್ಟಿದ್ದಿದ್ರೆ ಇಲ್ಲ ಒಪ್ಕೊಬೇಕು, ಅಷ್ಟೇ ಧೈರ್ಯವಾಗಿ ಅಷ್ಟೇ ಅಲ್ಮುಡಿ ಕಚ್ಕೊಂಡು ಹೌದು ಕಣ್ರಿ ನಾನು ಅಂದೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನುವಂತಹ ಗಾದೆ ಮಾತು ಈಗಿನ ಸಿಚುವೇಶನ್ಗೆ, ಅದರಲ್ಲೂ ಕೂಡ ಜಮೀರ್ ಅಹಮದ್ ಸಚಿವರು ಕೊಟ್ಟಂತ ಹೇಳಿಕೆಯಿಂದಾಗಿ ಈ ಗಾದೆ ಮಾತು ಅಕ್ಷರಶಃ ನಿಜ ಅನ್ಸುತ್ತೆ. ಈಗೆಲ್ಲ ಕಡೆ ನಡೀತಾ ಇರುವಂತ ಒಂದು ಚರ್ಚೆ ಅಂತಂದ್ರೆ ಈ ಜಮೀರ್ ಅಹಮದ್ ಖಾನ್ ಮಾಡಿರುವಂಥ ಎಡವಟ್ಟು. ಜಮೀರ್ ಅಹಮದ್ ಖಾನ್ ಅವರು ಕೊಡುವಂಥ ಹೇಳಿಕೆಗಳು, ಎಡವಟ್ಟುಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಗಳು. ಆ ಹೇಳಿಕೆಯಿಂದಾಗಿ ಸರ್ಕಾರಕ್ಕೆ, ಸಮುದಾಯಗಳ ಒಂದು ತೀವ್ರವಾದಂಥ ವಾಗ್ದಾಳಿಗಳಿಗೂ ಕೂಡ ಗುರಿಯಾಗಿದ್ದಾರೆ. ರಾಜಕೀಯ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟೋ ಸಲ ಅವರದೇ ಪಕ್ಷದ ಮುಖ್ಯಮಂತ್ರಿಗಳು ಕೂಡ ಜಮೀರ್ ಅವರ ಹೇಳಿಕೆಗೆ, ನಡವಳಿಕೆಗೆ ಎಷ್ಟೇ ಒಂದು ಸಿದ್ದರಾಮಯ್ಯ ಅವರಿಗೆ ಫೇವರ್ ಆಗಿದ್ರು ಕೂಡ ಎಲ್ಲೋ ಒಂದಷ್ಟು ಕಡೆ ಜಮೀರ್ ಅವರ ಹೇಳಿಕೆಗಳು ಸಿದ್ದರಾಮಯ್ಯರಿಗೂ ಕೂಡ ಸಾಕಷ್ಟು ಬಾರಿ ಮುಜುಗರವನ್ನ ತರಿಸಿದೆ. ಅವರು ಕರೆದು ಬುದ್ಧಿಯನ್ನ ಹೇಳಿದ್ದಾರೆ. ಯಾಕೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ವಿಶೇಷ ಏನಿಲ್ಲ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ, JDSನ ವಿರುದ್ಧ, BJPಯ ವಿರುದ್ಧ, ಕುಮಾರಸ್ವಾಮಿ ಅವರ ವಿರುದ್ಧ, ದೇವೇಗೌಡರ ವಿರುದ್ಧ ಭಾಷಣ ಮಾಡುವಂತ ಸಂದರ್ಭದಲ್ಲಿ CP ಯೋಗೇಶ್ವರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಗಳಿದೆಯಲ್ಲ, ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಆಗಿದೆ ಅಂತಂದ್ರೆ, ನಿಖಿಲೇ ಗೆಲ್ತಾ ಇದ್ರು, ಆದರೆ ಹೆಚ್ಚಿನ ಲೀಡಿಂದ ಏನಾದರೂ ಕೂಡ ಗೆದ್ರೆ ಅದಕ್ಕೆ ಜಮೀರ್ ಅಹಮದ್ ಅವರೇ ಕಾರಣ. ಅಥವಾ ಯೋಗೇಶ್ವರ್ ಅವರೇನಾದ್ರು ಕೂಡ ಸೋತ್ರೆ, ಹೀನಾಯವಾಗಿ ಏನಾದ್ರು ಸೋತ್ರೆ ಅದಕ್ಕೆ ಜಮೀರ್ ಅಹಮದ್ ಅವರೇ ಕಾರಣ ಅನ್ನುವಂಥ ವಿಶ್ಲೇಷಣೆ ನಡೀತಾ ಇದೆ. ಅದು ನಿಜ ಕೂಡ ಹೌದು. ಈಗ ಆಲ್ರೆಡಿ CP ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದವರು ಅವರೇ ಒಪ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಅವರ ಹೇಳಿಕೆ ನಿಜವಾಗ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಎನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ಯಾಕೆಂದ್ರೆ ಒಕ್ಕಲಿಗ ಮತಗಳು, ನನಗೆ ಬರ್ತಾ ಇರ್ತಕ್ಕಂಥ ಒಕ್ಕಲಿಗ ಮತಗಳು ಕೂಡ ಚೆದರು ಹೋಗುವಂಥ ಸಾಧ್ಯತೆಗಳು ಹಲ್ಲೆಗಳೆಯುವಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಈ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ಎಫೆಕ್ಟ್ ಒಂದು, ಜೊತೆಗೆ ವೈಯಕ್ತಿಕವಾಗೂ ಕೂಡ ಸಚಿವ ಜಮೀರ್ ಕೊಟ್ಟಂತ ಹೇಳಿಕೆಯನ್ನ ನಾನು ಕೂಡ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೀಗೆ ಹೇಳಿದ್ದಾರೆ. ಇದೇ ಒಂದು ಮಾತನ್ನ CP ಯೋಗೇಶ್ವರ್ ಅವರು ಪಕ್ಕದಲ್ಲೇ ನಿಂತಿದ್ರಲ್ಲ, ಜಮೀರ್ ಅಹಮದ್ ಖಾನ್ CP ಯೋಗೇಶ್ವರ್ ಅವ್ರನ್ನ, DK ಶಿವಕುಮಾರ್ನ ಪಕ್ಕದಲ್ಲಿ ನಿಲ್ಸ್ಕೊಂಡೇ ಅವ್ರು ಭಾಷಣವನ್ನ ಮಾಡಿದ್ದು. ಅಲ್ಮುಡಿ ಕಚ್ಕೊಂಡು ಕುಮಾರಸ್ವಾಮಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ದೇವೇಗೌಡ ಅಂತೆಲ್ಲ, ಆ ಟೈಮಲ್ಲಿ ಒಂದು ಚೂರು ಅವ್ರಿಗೆ ಸಮಾಧಾನ ಮಾಡಿದ್ರೆ ಹಿಂದೆನೇ ನಿಂತಿದ್ರು. ಒಂದು ಕೈ ಹಾಕೋ ಅಥವಾ ಒಂದು ನಿಮಿಷ ಅಂತ ಒಂದು ಮಧ್ಯದಲ್ಲಿ ಮಾತಾಡ್ಬಿಟ್ಟು ಮೈಕ್ ಆಫ್ ಮಾಡೋರು ಹೇಳಿದ್ರು, ಅಥವಾ ಹೇಳಿಬಿಟ್ರು ಈಗ ಆಯಿತು, ಆ ಸ್ಪಾಟಲ್ಲೇನೆ ಇವರು ಯಾರು CP ಯೋಗೇಶ್ವರ ಆ ಹೇಳಿಕೆಯನ್ನು ಖಂಡಿಸುವಂಥದ್ದು. ನೆಕ್ಸ್ಟ್ ಡೇ ಪ್ರೆಸ್ ಮೀಟನ್ನು ಕರೆದು ಆ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ, ನಾನು ಒಪ್ಪೋದಿಲ್ಲ, ಒಬ್ಬ ರಾಜಕಾರಣಿಯ ಚರ್ಮದ ಬಣ್ಣವನ್ನು ಇಟ್ಕೊಂಡು ರಾಜಕೀಯ ಪ್ರಚಾರವನ್ನು ಭಾಷಣ ಮಾಡುವಂಥದ್ದು, ಒಂದು ಮಾಜಿ ಪ್ರಧಾನಿ ಅವರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅನ್ನುವಂಥದ್ದು, ಒಬ್ಬ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಹಾಲಿ ಸಚಿವ, ಪ್ರಭಾವಿ ಸಮುದಾಯದ ಒಬ್ಬ ನಾಯಕನ ವಿರುದ್ಧವಾಗಿ ಹೇಳಿಕೆಯನ್ನು ಖರೀದಿ ಮಾಡ್ತೀನಿ ಅನ್ನುವಂಥ ಹೇಳಿಕೆಗಳನ್ನ ನಾನು ಖಂಡಿಸ್ತೀನಿ ಅನ್ನುವಂಥ ಸ್ಟೇಟ್ಮೆಂಟನ್ನು, ಜೊತೆಗೆ ಈ ಸ್ಟೇಟ್ಮೆಂಟಿಂದಾಗಿ ನನ್ನ ಪರವಾಗಿ ಪ್ರಚಾರ ಮಾಡ್ತಾ ಇರುವಂಥ ಜಮೀರ್ ಅವರ ಸ್ಟೇಟ್ಮೆಂಟಿಂದಾಗಿ ನಿಮ್ಗೇನಾದರೂ ಕೂಡ ಯಾರಿಗಾರು ಒಕ್ಕಲಿಗ ಸಮುದಾಯಕ್ಕಾಗಲಿ, ದೇವೇಗೌಡ ಅಭಿಮಾನಿಗಳಿಗಾಗಲಿ ಅಥವಾ ಯಾವುದೇ ಸಮುದಾಯಕ್ಕಾಗಲಿ ಹರ್ಟ್ ಆಗಿತ್ತು ಅಂತಂದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಒಂದೇ ಒಂದು ಮಾತು CP ಯೋಗೇಶ್ವರ್ ಆಡ್ಬಿಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವ್ರು ಇವತ್ತೇನು ಒಂದು ಕಡೆ ನಾನು ಸೋತ್ಬಿಟ್ಟೆ ಅನ್ನೋವಂಥ ಮನೋಭಾವದಲ್ಲಿದ್ದಾರಲ್ಲ, ಈ ಜಮೀರ್ ಅವರ ಹೇಳಿಕೆಗಳು ಎಫೆಕ್ಟ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದಾರಲ್ಲ, ಸೊ ಇಂತಹ ಮುಜುಗರ ತಪ್ತಾ ಇತ್ತು. ಅಟ್ಲೀಸ್ಟ್ ಈ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಾದ್ರೂ ಕೂಡ CP ಯೋಗೇಶ್ವರ್ ಅವ್ರಿಗೆ ಒಕ್ಕಲಿಗ ಮತದಾರ ಕೈ ಹಿಡಿಯುವಂಥ ಸಾಧ್ಯತೆಗಳು ಇರ್ತಾ ಇತ್ತು.
ಆದರೆ ಸಿ ಪಿ ಯೋಗೇಶ್ವರ್ ಅವರು ಅದನ್ನು ಮಾಡಲಿಲ್ಲ. ಈಗ ಕಾಲ ಮೀರೋಗಿದೆ. ಈಗ ಅವರು ಈ ಹೇಳಿಕೆಯನ್ನು ನಾನು ಕೂಡ ಖಂಡಿಸ್ತೀನಿ, ನಾನು ಕೂಡ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಬಟ್ ಹೇಳ್ತಾರಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಪಾಪ ಇವರು ಎಷ್ಟೋ ತಿಂಗಳುಗಳಿಂದ ರೆಡಿ ಆಗ್ತಾ ಇದ್ರು. ಕಾಂಗ್ರೆಸ್ನ ಎಲ್ಲ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು, ಎಮ್ ಎಲ್ ಎಗಳು ಎಲ್ಲ ಹೋಗಿ ಭಾಷಣ ಮಾಡಿ, ಪ್ರಚಾರ ಮಾಡಿ, ಕ್ಯಾನ್ವಾಸ್ ಮಾಡಿ, ರ್ಯಾಲಿ ಮಾಡಿ, ಸಮಾವೇಶ ಮಾಡಿ ಎಲ್ಲ ಮಾಡಿದ್ರು. ಈ ಜಮೀರ್ ಕಾಲಿಟ್ಟು ಒಂದೇ ಒಂದು ಡೈಲಾಗು 5 ನಿಮಿಷದಲ್ಲಿ ಎಲ್ಲವನ್ನು ಕೂಡ ನೆಲಸಮ ಮಾಡಿಬಿಟ್ರು. ಆ ತಾಕತ್ ಬಹುಶಃ ಜಮೀರ್ ಅವರು ಒಬ್ರಿಗೆ ಇರೋದು ಅನಿಸುತ್ತೆ. ಹೋಗಿ ಈ ರೀತಿಯಾಗಿ ಎಲ್ಲ ಏನು ಸಂಘಟನೆ ಮಾಡಿ, ಹೋರಾಟ ಮಾಡಿ, ಏನೋ ಒಂದು ಗೆಲುವಿನ ಹಂತಕ್ಕೆ ತೆಗೆದುಕೊಂಡು ಬಂದಿದ್ರು. ಗೆಲ್ಲುವಂಥದ್ದು ಕಷ್ಟ ಇದೆ ಅಂತ ಗೊತ್ತಿದ್ರು ಕೂಡ ನೆಕ್ ಟು ನೆಕ್ ಫೈಟ್ ಇತ್ತು. ಎಲ್ಲೋ ಒಂದು ಕಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಾನು 100% ಗೆಲ್ತೀನಿ ಅನ್ನುವಂಥ ಭರವಸೆ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣ ಇದೇ ಜಮೀರ್ ಅಹ್ಮದ್ ಖಾನ್. ಹೀಗಾಗಿ ಈ ಘಟನೆ ಯಾವಾಗ ಆಯ್ತಲ್ಲ, ಅದಾದ ಬಳಿಕ ಕೂಡಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಕರೆಸಿ ಬುದ್ಧಿಯನ್ನು ಕೂಡ ಹೇಳಿದ್ದಾರೆ. ನೀವು ಈ ರೀತಿಯಾದಂಥ ಹೇಳಿಕೆಗಳನ್ನ ಚುನಾವಣಾ ಸಂದರ್ಭದಲ್ಲಿ ನೀವೊಬ್ಬ ಹಿರಿಯ ರಾಜಕಾರಣಿ ಆಗಿದ್ದೀರಿ, ಸಾಕಷ್ಟು ಬಾರಿ ಚುನಾವಣೆಗಳನ್ನ ಫೇಸ್ ಮಾಡಿದ್ದೀರಿ, ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗಿ ತಮ್ಮ ಕ್ಯಾಂಡಿಡೇಟ್ಗಳ ಪರವಾಗಿ, ಪಕ್ಷದ ಕ್ಯಾಂಡಿಡೇಟ್ಗಳ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದೀರಿ. ನಿಮಗೆ ಯಾವ ರೀತಿಯಾದಂಥ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಕೂಡ ನಿಮ್ಗಿಲ್ವಾ ಅನ್ನುವಂಥ ರೀತಿಯಲ್ಲಿ ಮಾತಿನ ದಾಟಿಯಲ್ಲೇ ಅವರಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಬೆಳಗ್ಗೆಗೆ ಜಮೀರ್ ಅವರು ಉಲ್ಟಾ ಹೊಡೆದಿದ್ದು ನೋಡಿ. ಬಂದು ನೀವು ಅಲ್ಮುಡಿ ಕಚ್ಕೊಂಡು ಎದೆ ತಟ್ಕೊಂಡು ಮೇಚ್ ಉಟ್ಕೊಂಡು ಹೇಳ್ತಿರಲ್ಲ, ಅದೇ ಒಂದು ನಡೆ, ಅದೇ ಒಂದು ಮಾತು, ಅದಕ್ಕೆ ಟೀಕೆಗಳು, ವಿರೋಧಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅದೇ ಸ್ಟ್ಯಾಂಡ್ ಇಟ್ಕೊಂಡಿರ್ಬೇಕು. ಬಟ್ ಜಮೀರ್ ಏನು ಮಾಡಿದ್ರು, ಕುಮಾರಸ್ವಾಮಿನ ನೀವು ಹಿಟ್ ಅಂಡ್ ರನ್ ಗಿರಾಕಿ ಅಂತ ಹೇಳ್ತಿದ್ರಿ. ಒಪ್ಕೋಬೇಕು, ಹೌದು ನಾನು ಅಂದೆ, ನಾನು ಕರಿಯಾ ಕುಮಾರಸ್ವಾಮಿ ಅಂತಂದೆ, ಕಾಳಿಯಾ ಕುಮಾರಸ್ವಾಮಿ ಅಂತಂದೆ, ಒಪ್ಕೊಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ನಾನು ಅವರು ಹಳೆ ದೋಸ್ತಿಗಳು, ಸ್ನೇಹಿತರುಗಳು, ಕುಚ್ಚುಕುಗಳು, ನಾನು ಯಾವಾಗಲೂ ಕೂಡ ಕರಿಯಣ್ಣ ಅಂತ ಕರಿತಿದ್ದೆ, ಅವರು ನನ್ನ ಕುಳ್ಳ ಅಂತ ಕರಿತಿದ್ರು. ಜಮೀರ್ ಅವರೇ, ನಾವು ಸಾಕಷ್ಟು ಸಲ ನೋಡಿದ್ವಿ, ನೀವು ಕುಮಾರಣ್ಣ ಅಂತ ಕರೆದಿತ್ತಿದ್ರ, ನಾನು ಒಪ್ಕೊಂತೀವಿ ಅದನ್ನ. ನಾವು ಕೂಡ ಸಾಕಷ್ಟು ಬಾರಿ ಕೇಳಿದ್ದೀವಿ, ನಮ್ಮ 15 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನೀವು ಒಂದಿದ್ದು ಕುಮಾರಣ್ಣ ಅಂತ ನೀವೆಲ್ಲ ಕರೆದಿದ್ದೀರ, ಕುಮಾರಸ್ವಾಮಿ ಅಂತಲೂ ಕರೆದಿದ್ದೀರ. ಚೆನ್ನಾಗಿದ್ದ ಕುಮಾರಣ್ಣ ಅಂತ ಮಾತ್ರ ನೀವು ಕರೀತಾ ಇದ್ದಿದ್ದು, ಅಥವಾ ಕುಮಾರಸ್ವಾಮಿ ಸರ್ ಅಂತ ಕರಿತೀರ. ನೀವು ಕರಿಯಣ್ಣ ಅಂತ ಯಾವತ್ತು ಕರಲ್ಲ. ಆ ಸಮರ್ಥನೆ ಮಾಡ್ಕೊಳಕ್ಕೂ ಒಂದು ರೀತಿ ನೀತಿ ಇರುತ್ತೆ, ಅದನ್ನೂ ಕೂಡ ಮಾಡ್ಕೊಳಕ್ ಬರಲಿಲ್ಲ. ಇಲ್ಲ ಒಪ್ಕೊಬೇಕು, ಅಷ್ಟೇ ಧೈರ್ಯವಾಗಿ, ಅಷ್ಟೇ ಅಲ್ಮುಡಿ ಕಚ್ಕೊಂಡು ಹೌದು ಕಣ್ರಿ ನಾನು ಅಂದೆ, ಕುಮಾರಸ್ವಾಮಿ ಕಾಳಿಯಾ ಕುಮಾರಸ್ವಾಮಿ ಎಂದೇ ಏನಿವಾಗ ಅನ್ನೋ ಥರ ಒಪ್ಕೊಬೇಕು. ಹಂಗೆ ಒಪ್ಕೊಂಡಿಲ್ಲ, ಈ ಥರ ಮಾತನ್ನ ತಿರುಗಿಸ್ತೀರಾ ಅನ್ನಂಗಿದ್ರೆ, ಹಿಟ್ ಅಂಡ್ ರನ್ ಉಲ್ಟಾ ಹೊಡಿತೀರಾ ಅನ್ನಂಗಿದ್ರೆ ಆ ಥರ ಸ್ಟೇಟ್ಮೆಂಟ್ಗಳನ್ನೇ ಕೊಡಬಾರ್ದು. ಇಲ್ಲ ಹೌದು ನಾನು ಅಂದೆ, ತಪ್ಪಾಯಿತು, ಕ್ಷಮೆ ಯಾಚಿಸ್ತೀನಿ, ಅಥವಾ ನೀವು ಹೇಳ್ತೀರಾ ವಿಷಾದ ವ್ಯಕ್ತಪಡಿಸ್ತೀನಿ, ಏನಾದ್ರು ಒಂದು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಯಾವುದೋ ಒಬ್ಬ ನಾಯಕನ ಭವಿಷ್ಯವನ್ನು ನಿಮ್ಮ ಈ ಒಂದು ಕೋಪ ಅಥವಾ ದುರಾಂಕಾರ, ದಾಷ್ಟ್ಯ ಏನಂತಿರಲ್ಲ, ಸೊ ಇದಕ್ಕೆ ಒಬ್ಬ ನಾಯಕನ ಭವಿಷ್ಯವನ್ನು ನೀವು ಬಲಿ ಕೊಟ್ಬಿಟ್ರಲ್ಲ ಅನ್ನುವಂಥದ್ದೇ ಕಾಂಗ್ರೆಸ್ ನಾಯಕರಿಗೂ ಬೇಜಾರು, CP ಯೋಗೇಶ್ವರ್ಗೂ ಬೇಜಾರು. ಸೊ ಹೀಗಾಗಿ ಜಮೀರ್ ಅವರು ಇನ್ಮೇಲಾದರೂ ಕೂಡ ತಮ್ಮ ಮಾತಿಗೆ ಬ್ರೇಕನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಇದೊಂದೇ ವಿಚಾರ ಅಲ್ಲ, ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ. ನೀವು ನಿಮ್ಮ ಒಂದು ಮುಸ್ಲಿಂ ಸಮುದಾಯನ ಆಸ್ತಿಯನ್ನು ರಕ್ಷಣೆ ಮಾಡಿಸ್ಬೇಕು, ಅದನ್ನು ಓಲೈಕೆ ಮಾಡ್ಕೊತೀರಾ, ಸಂತೋಷ. ಅದೇ ರೀತಿಯಾಗಿ ಬೇರೆಯವ್ರನ್ನ ಟೀಕೆ ಮಾಡುವಂಥದ್ದು, ಇಲ್ಲಿ ನೀವು ಮಾಡಿದಂಥ ಮತ್ತೊಂದು ತಪ್ಪೇಂದರೆ ಚನ್ನಪಟ್ಟಣದಲ್ಲಿರುವಂಥ ಮುಸ್ಲಿಮ್ಸರು ಜಮೀರ್ ಅವ್ರಿಗೆ ಬೈತಾ ಇದ್ದಾರೆ. ಯಾಕೆಂದರೆ ನೀವಲ್ಲಿ ಬಳಸ್ಕೊಂಡು ಸಮುದಾಯನೂ ಬಳಸ್ಕೊಂಬಿಟ್ರಿ. ನೀವು ವೈಯಕ್ತಿಕವಾಗಿ ನಿಮ್ದು ಏನೇ ಇರ್ಬೋದು, ನೀವು ಬೈದಾಡ್ಕೊಬೋದಾಯ್ತು. ಅದನ್ನು ಬಿಟ್ಟು ನಾವು ಮುಸ್ಲಿಮ್ರೆಲ್ಲ ಚಂದ ಎತ್ಬಿಟ್ಟು ದೇವೇಗೌಡ ಕುಮಾರಸ್ವಾಮಿ ಕುಟುಂಬನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ನಿಮ್ಮ ಸಮುದಾಯನೂ ನೀವು ಎಳ್ಕೊಂಡ್ರಿ. ಸೊ ನಿಮ್ಮ ಸಮುದಾಯನೂ ಕೂಡ ಇಲ್ಲಿ ಕೆಟ್ಟ ಹೆಸರು ತೆಗೆದುಕೊಳ್ಬೇಕಾಯ್ತು. ಆ ರೀತಿಯಾಗಿ ಮಾಡಿಬಿಟ್ರಿ. ಇವತ್ತು ಚನ್ನಪಟ್ಟಣದ ಮುಸ್ಲಿಮ್ಸು ನಿಮಗೆಲ್ಲ ಬೈತಿದ್ದಾರೆ, ಸಾಕಷ್ಟು ಮಾಧ್ಯಮ ಡ್ರೋನ್ ರಿಪೋರ್ಟ್ ಮಾಡಿದ್ದಾರೆ, ಬಾಯಿಗೆ ಬಂದಾಗ ಬೈದಿದ್ದಾರೆ ಜಮೀರ್ಗೆ, ಇಲ್ಲಿ ಕಾಲಿಕಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟು ಎಲ್ಲೋ ಸಮುದಾಯ ಅಂದರೆ ಮುಸ್ಲಿಂ ಸಮುದಾಯದ ವಿರುದ್ಧ ಬೇರೆ ಬೇರೆ ಸಮುದಾಯಗಳು ಎತ್ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತಿದ್ರಿ. ಇಷ್ಟೆಲ್ಲ ಆದರೂ ಕೂಡ ಕಳೆದ 2 ತಿಂಗಳಿಂದ ಜಮೀರ್ ಅವರ ಆಟಾಟೋಪಕ್ಕೆ ಸರ್ಕಾರ ಬ್ರೇಕ್ ಹಾಕುವಂಥದ್ದು, ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕುವಂಥದ್ದು, ಅಥವಾ KPCC ಅಧ್ಯಕ್ಷರು ಬ್ರೇಕ್ ಹಾಕುವಂಥದ್ದು, ಅಥವಾ ACC ಅಧ್ಯಕ್ಷರು ಬ್ರೇಕ್ ಹಾಕುವಂಥ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ ಚನ್ನಪಟ್ಟಣ ಚುನಾವಣೆ ರಿಸಲ್ಟ್ ಬಂದು CP ಯೋಗೇಶ್ವರ್ ಅವರು ಹೀನಾಯವಾಗಿ ಸೋತ್ರೆ ಖಂಡಿತವಾಗ್ಲೂ ಜಮೀರ್ ಅಹ್ಮದ್ ಖಾನ್ ಅವರ ದುರಹಂಕಾರದ ಹೇಳಿಕೆ, ದಾಷ್ಟ್ಯದ ಹೇಳಿಕೆ, ದುರಹಂಕಾರ ಪರಮಾವಧಿಯ ಹೇಳಿಕೆಗಳಿದೆಯಲ್ಲ, ಈ ಹೇಳಿಕೆಗಳೇ ಕಾರಣ ಆಗ್ತವೆ. ಇದನ್ನ ಬರೆದಿಟ್ಕೊಳ್ಳಿ. ಇದನ್ನ ಕಾಂಗ್ರೆಸ್ನ ನಾಯಕರು ಕೂಡ ಒಪ್ಪೋದಿಲ್ಲ. ಬಹುಶಃ ಆಗ್ಲಾದ್ರೂ ಕೂಡ ಅಟ್ಲೀಸ್ಟ್ KPCC ಅಧ್ಯಕ್ಷರು ಅವ್ರ ಕೈಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗುತ್ತಾ ಇಲ್ವೋ, ಅಟ್ಲೀಸ್ಟ್ ACCಗಾರು ಹೇಳೋದು ಕ್ರಮ ಕೈಗೊಂಡು ಅಟ್ಲೀಸ್ಟ್ ಅವ್ರ ಬಾಯನ್ನು ಮುಚ್ಚಿಸೋ ಕೆಲಸವನ್ನು ಮಾಡ್ತಾರಾ, ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.